ನೋಡಿ, ಇದನ್ನು ನೋಡಿದ್ರೆ ಏನನ್ಸುತ್ತೆ? ಹಾವಿನ ತಲೆ ಅಂತ ಅನ್ಸಲ್ವಾ? ಆ ಕಣ್ಣು ಮತ್ತು ಅಲ್ಲಿ ಕಿತ್ತೋಗಿರೋಂಥ ಚರ್ಮ, ಅಂದರೆ ಒಂದು ಸ್ಕೇಲ್ ಕಿತ್ತೋಗಿರೋದು, ಮೂಗಿನ ಹೊಳ್ಳೆಗಳು. ಸರಿಯಾಗಿ ನೋಡಿದ್ರೆ, ಸ್ವಲ್ಪ ದೂರದಿಂದ ನೋಡಿದ್ರೆ ಅನಿಸುತ್ತೆ. ಯಾಕೆ ಅಂದರೆ ಇದು ಬೃಹತ್ತಾಗಿದೆ, ಸಣ್ಣದಲ್ಲ. ಈ ಪ್ರದೇಶನೂ ಹಾಗೇ ಇದೆ ನೋಡಿ. ಈ ಪ್ರದೇಶ ಇರೋದು ಥಾಯ್ಲೆಂಡ್ನಲ್ಲಿ. ಇದನ್ನು ನಾಗಾ ಕೇವ್ ಅಂತಲೇ ಕರೀತಾರೆ. ಥಾಯ್ಲೆಂಡ್ನಲ್ಲಿ ಇದೊಂದು ಬೆಟ್ಟದ ಪ್ರದೇಶ. ಇಲ್ಲಿ ಹಾವುಗಳು ಸುತ್ತಿಕೊಂಡಿರುವ ಹಾಗೆ ಕಲ್ಲಿನ ಆಕಾರ ಇದೆ. ಅಂದರೆ ಅದು ಸಣ್ಣ ಪುಟ್ಟದಲ್ಲ, ಬೃಹತ್ತಾಗಿದೆ. ಅದು ಹೇಗೆ ಜನ ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿ, ಅದು ಹಾವುಗಳದ್ದೇ ಮಧ್ಯೆ, ಅಂದರೆ ಕಲ್ಲಿನ ಹಾವುಗಳು. ಆದರೆ ಇದನ್ನು ನೋಡಿದ್ರೆ ಇದು ಯಾರು ಕೆತ್ತಿದ್ದಾರೆ ಅಂತ ಯಾವ ಇತಿಹಾಸದಲ್ಲೂ ಎಲ್ಲೂ ಬರೆದಿಲ್ಲ ಇದ್ರ ಬಗ್ಗೆ. ಇಷ್ಟು ದೊಡ್ಡ ದೊಡ್ಡ ಹಾವುಗಳು ಬದುಕಿದ್ದು ಹೇಗೆ ಕಲ್ಲಾದವು ಅಂತ ಹೇಳೋದು ತುಂಬಾ ಕಷ್ಟ. ಯಾಕೆ ಅಂತಂದರೆ ಇದು ಮಿಲಿಯನ್ ವರ್ಷಗಳ ಹಿಂದೆ ಆಗಿರಬಹುದು. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. Sound is so nice. ಈ ಇಡೀ ಬೆಟ್ಟದ ಪ್ರದೇಶ ಏನಿದೆ, ಈ ಬೆಟ್ಟ ಪೂರ್ತ ಆ ಬಂಡೆ ಕಲ್ಲುಗಳು ಎಲ್ಲವೂ ಹಾವಿನ ಚರ್ಮದ ಥರನೇ ಇದೆ. ಇದನ್ನೆಲ್ಲವೇ ಯಾರಾದರೂ ಒಬ್ಬರು ಕೆತ್ತನೆ ಮಾಡಿದ್ದಾರೆ ಅಂತ ನಂಬೋದು ಅಸಾಧ್ಯನೇ. ಯಾಕೆಂತಂದರೆ ಇದನ್ನು ಸಾಧ್ಯನೇ ಇಲ್ಲ, ಇಡೀ ಬೆಟ್ಟನೇ ಈ ಥರ ಕೆತ್ತಿದ್ದಾರೆ ಅಂತ ಹೇಳೋಕ್ಕೆ. ಸೊ ಅದರಿಂದ ಹಾವುಗಳೇ, ದೊಡ್ಡ ದೊಡ್ಡ ಹಾವುಗಳೇ ಕಲ್ಲಾಗಿರಬಹುದು, ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಅನ್ನೋದು ಒಂದು ಪ್ರತೀತಿ ಇದೆ. ಈ ಪ್ರದೇಶಕ್ಕೆ ಅಲ್ಲಿಯದೇ ಆದ ಐತಿಹಾಸಿಕ ಕಥೆಗಳು ಇವೆ. ಹೇಗೆ ಇಲ್ಲಿ ಹಾವುಗಳು ಕಲ್ಲಾದವು, ಅದಕ್ಕೇನು ಕಾರಣ ಅಂತ ಎಲ್ಲನೂ ಅಲ್ಲೇ ಜನ ಹೇಳ್ತಾರೆ, ಅಲ್ಲೇ ಕಥೆಗಳು ಇವೆ ಅಲ್ಲಿ.
ಸೈಜ್ ಮಾತ್ರ ತುಂಬ ದೊಡ್ಡದು. ಯಾಕಂತಂದರೆ ಈ ಸೈಜ್ನ ನೋಡಿದ್ರೆ ನಾವು ಕಂಪೇರ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಎಷ್ಟು ದೊಡ್ಡದಿರ್ಬೋದು ಅಂತ. ಇದನ್ನು ಯಾರಾದರೂ ಕೆತ್ತನೆ ಮಾಡೋದು ಇಷ್ಟು ಸುಲಭನಾ? ಯಾಕೆ ಅಂತಂದರೆ ಒಂದು ಸ್ಕೇಲ್ ಅಷ್ಟೇ, ಇನ್ನೊಂದು ಸ್ಕೇಲ್ ಇಲ್ಲ. ಅದನ್ನು ನೋಡಿದ್ರೆ ನೀವು ಅರ್ಥ ಐತೆ ಹಾವಿನ ಸ್ಕೇಲ್ಸ್ ಹೇಗಿರುತ್ತೆ, ಅದು ಸ್ನೇಕ್ ಸ್ಕೇಲ್ಸು ಹಾಗೆ ಹೇಗಿದೆ. ಇದು ಒಂದೇ ಥರ ಇಲ್ಲ, ಅದು ಎಕ್ಸಾಕ್ಟ್ಲಿ ಒಂದೇ ಥರ ಇದೆ, ಅಚ್ಚ ಥರ ಮಾಡಿದ್ದಾರೆ ಅಂತ ಅಂದ್ಕೋಬೋದು. ಅದೇ ಒಬ್ಬ ಮನುಷ್ಯ ತುಂಬ ಒಳ್ಳೆಯ ಶಿಲ್ಪಿ ಅದು ಇದನ್ನ ಕೆತ್ತಿರೋಕೆ ಹೇಗೆ ಸಾಧ್ಯ ಅನ್ನೋದೇ ಇದೇ ಪ್ರಶ್ನೆ. ಆದ್ದರಿಂದ ದಯವಿಟ್ಟು ಯಾರಾದರೂ ಥಾಯ್ಲ್ಯಾಂಡ್ಗೆ ಹೋದಾಗ ಮರಿದೇ ಈ ಸ್ಥಳನೂ ನೋಡ್ಕೊಂಡು ಬನ್ನಿ. ಹೇಗೆ ಅಂತಂದರೆ ಪ್ರಾಕ್ಟಿಕಲಾಗಿ ನೋಡೋಕ್ಕೆ ಸಿಗೋವಂಥ ಸಂತೋಷನೇ ಬೇರೆ. ಇದನ್ನ ನಾವು ವೀಡಿಯೋದಲ್ಲಿ ನೋಡೋದು ಬೇರೆ ವಿಷಯ. ಸೊ ಮರಿದೇ